ವಿಷಯ ಗೊತ್ತಾಯ್ತಾ? ಯಾವ್ದ್ರ ಬಗ್ಗೆ? ಅದೇ ಕರೆ ಬಾಬರ್ ಮತ್ತೆ ಮಗು ಬಗ್ಗೆ. ಹೊಡೆದ್ರ ಕರೆ ಬಾಬರ ಮಗು ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ, ಅಕ್ರೆ ತೋರಿಸ್ತಾ ಇದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೇನೆ ಸುಮ್ನೆ ಮನೇಲಿ ಕುತ್ಕೊಂಡು ಹುಳ ಬಿಟ್ಕೊಳ್ಳೋ ಬದಲು ಆ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಏನಂತೀರಾ? ಇವತ್ತು ತಡಿಯಕ್ಕಿಲ್ವಾ? ಆ ಮಗು ಯಾರ್ದು ಅಂತ ನಂಗೆ ಗೊತ್ತು. ಅವ್ವ ಯಾರ್ದು? ಗೌತಮ್ ಅವ್ರಿಗೆ ಒಂದು ಏರ್ಪೋರ್ಟ್ ಡ್ರಾಪ್ ಬಂದಿತ್ತು. ಕಾರಲ್ಲೇ ಬ್ಯಾಗ್ ಬಿಟ್ಟು ಹೊಟ್ಟೋಗಿದ್ರಂತೆ. ಅವ್ರ ಮನೆಗೆ ವಾಪಸ್ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅವ್ರ ಮನೆಗೆ ಹೊರಟರು. ಮನೆಗೆ ಹೋಗಿ ನೋಡಿದ್ರೆ ಮಗುನ ಒಂಟಿ ಮಾಡಿ ಅಲ್ಲೇ ಬಿಟ್ಬಿಟ್ಟು ಹೊರಟ್ಬಿಟ್ಟಿದಾರಂತೆ. ಆ ಮಗುನ ಪೊಲೀಸ್ ಸ್ಟೇಷನ್ಗೆ ಹೋಗಿಸಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಟ್ರೈ ಮಾಡಿದ್ರು. ಪಾಪ ಅಲ್ಲಿ ಅವ್ರ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅಂದ್ರು. ಅದಕ್ಕೆ ಗೌತಮ್ ಅವರು ಅವಳನ್ನ ದತ್ತು ತಗೋಬೇಕು ಅಂತ ಇದ್ದಾರೆ. ಓ, ಆ ತರ ಸಿಕ್ಕಿದ ಮಗುನ ಅದು? ಗೌತಮ್ ಅವ್ರದ್ದು ಎಷ್ಟೇ ಆದ್ರೂ ಹೆಂಗರಳಲ್ವಾ? ಮುಂಚೆದಾನು ಅಷ್ಟೇ. ಅವ್ರು ಬರೀ ದುಡ್ಡಲ್ಲಿ ಶ್ರೀಮಂತರಾಗಿರ್ಲಿಲ್ಲ, ಹೃದಯ ಶ್ರೀಮಂತರು. ಮೋಸ್ಟ್ಲಿ ಶ್ರೀಮಂತರು ಎಷ್ಟು ಬಡವರಾಗಿರ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡೊಂದು ಬಿಟ್ರೆ ಇನ್ನೇನು ಇರಲ್ಲ. ಭಾವನೆಗಳಂತೂ ಸತ್ತೋಗಿರುತ್ತೆ. ಆದ್ರೆ ಗೌತಮ್ ಅವ್ರು ಹಾಗಲ್ಲ. ಅವ್ರ ಹತ್ರ ಹಣ, ಗುಣ, ಒಳ್ಳೆತನ ಎಲ್ಲಾನು ಇದೆ. ನಿಜವಾದ ಅರ್ಥದಲ್ಲಿ ಶ್ರೀಮಂತರು. ಕೆಲವ್ರ ಹತ್ರ ದುಡ್ಡಿರುತ್ತೆ, ಕೊಡೋದಕ್ ಮನ್ಸಿರಲ್ಲ. ಇನ್ ಕೆಲವ್ರಿಗೆ ಕೊಡೋದಕ್ ಮನ್ಸಿರುತ್ತೆ, ಆದ್ರೆ ದುಡ್ಡಿರೋದಿಲ್ಲ. ಬಟ್ ಗೌತಮ್ ಅವ್ರ ಹತ್ರ ಏನಿಲ್ದೇ ಇದ್ರು ಕಷ್ಟ ಅಂತ ಬಂದವ್ರಿಗೆ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಒಳ್ಳೆ ಮನ್ಸಿದೆ. ಇಂಥವ್ರು ಕೋಟಿಗೆ ಒಬ್ಬರಂದ್ರೂ ತಪ್ಪಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ರಾಜ ಅನ್ನಿಸ್ಕೊಳ್ಳೋದಿಕ್ಕೆ ಸಿಂಹಾಸನ ಆಗ್ಲಿ, ಕಿರೀಟ ಅಂತಾಗ್ಲಿ ಯಾವುದು ಬೇಕಿಲ್ಲ.